ನಾಡಬೋಗನಹಳ್ಳಿ ಹಾಲಿನ ಡೈರಿಯಲ್ಲಿ ಅವ್ಯವಹಾರ ಮೆಕ್ಯಾನಿಕ್ ಹಾಗೂ ಕಾರ್ಯದರ್ಶಿ ರೂಮಿನಲ್ಲಿ ಕೂಡಿ ಹಾಕಿದ ಸಾರ್ವಜನಿಕರು. ಕೆಆರ್ಪೇಟೆ ತಾಲ್ಲೂಕಿನ ಮುರುಕನಹಳ್ಳಿ ಪಂಚಾಯಿತಿಯ ನಾಡಬೋಗನಹಳ್ಳಿ ಗ್ರಾಮದ ಹಾಲಿನ ಉತ್ಪಾದಕರ ಸಂಘದಲ್ಲಿ ತೂಕದಲ್ಲಿ ವ್ಯತ್ಯಾಸ ಕಂಡುಬಂದಿದ್ದು, ಇದಕ್ಕೆ ಸಂಬಂಧಿಸಿದಂತೆ ಕೆಆರ್ಪೇಟೆ ಸಿಸಿಯಲ್ಲಿ ತಪಾಸಣೆ ಮಾಡಿಸಿದ್ದು, 3 ಬಾರಿಯೂ ಸುಮಾರು 9 ಪಾಯಿಂಟ್ ವ್ಯತ್ಯಾಸ ಕಂಡುಬಂದಿದ್ದು, ಸುಮಾರು ತಿಂಗಳಿಂದ ಅವ್ಯವಹಾರ ನಡೆಸುತ್ತಿದ್ದು ಆಕ್ರೋಶಗೊಂಡ ಸಾರ್ವಜನಿಕರು ಮೆಕ್ಯಾನಿಕ್ ಹಾಗೂ ಕಾರ್ಯದರ್ಶಿಯನ್ನು ರೂಮಿನಲ್ಲಿ ಕೂಡಿ ಹಾಕಿರುವ ಘಟನೆ ನಾಡಬೋಗನಹಳ್ಳಿ ಗ್ರಾಮದಲ್ಲಿ ಜರುಗಿದೆ. ಈ ಘಟನೆಯಿಂದಾಗಿ ನಮ್ಗೆ ತುಂಬಾ ಅನ್ಯಾಯವಾಗಿದ್ದು, ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಪರಿಶೀಲನೆ ನಡೆಸಿ ನಮ್ಗೆ ನ್ಯಾಯ ಒದಗಿಸಿ ಅವ್ಯವಹಾರ ನಡೆಸುತ್ತಿರುವವರಿಗೆ ಸೂಕ್ತ ಕ್ರಮ ಕೈಗೊಳ್ಳುವಂತೆ ಮಾಧ್ಯಮಗಳ ಮೂಲಕ ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸಿದರು. 4 ಲಕ್ಷ ರೂಪಾಯಿ ಮಿಷಿನ ಆ ಮಿಷಿನ ಕಂಪ್ನಿಯನ್ನು ಕರ್ಕೊಂಡು ಬಂದಿಲ್ಲಿ ಅವ್ರ ಮುಖಾಂತರ ಕ್ಯಾರ್ಪೇಟೆ ಸಿಸಿಗೆ ಹೋಗಿ ಚೆಕ್ ಮಾಡಿಸಿದ್ವಿ. ಅಲ್ಲೂ ಸಹ 9 ಪಾಯಿಂಟ್ ಬರ್ತಾ ಐತೆ. ನೀವು ನಿಲ್ಲಿಸಿರೋದಿಲ್ಲಿ 9 ಪಾಯಿಂಟ್ ಕಡಿಮೆ ನಿಲ್ಲಿಸಿದ್ದಾರೆ. ಇದು ಸುಮಾರು ತಿಂಗಳುಗಳಿಂದ ಅವ್ಯವಹಾರ ನಡೀತಾ ಐತೆ. ಇದು ಸಂಬಂಧಪಟ್ಟಂಗೆ ಅಧಿಕಾರಿಗಳಾಗಿರ್ಬೋದು, ಯಾರ್ಯಾರು ಇದಾಗಿರೋ ತಮಿಳಾಗಿರೋ ಗೊತ್ತಿಲ್ಲ. ಈ ಸಂಬಂಧಪಟ್ಟಂಗೆ ಒಂದು ನಮಗೆ ನ್ಯಾಯಯುತವಾದಂಥ ಬೆಲೆ ಕೊಡಬೇಕು ಅಂತವ ನಮ್ಮ ಮಹಿಳಾ ಉತ್ಪಾದಕರೆಲ್ಲ ಕೇಳ್ಕೊಳ್ತಾ ಇದ್ದೀವಿ. ಮಾಡಪ್ಪ ಒಳಗಡೆ. ಆಮೇಲೆ ಇನ್ನೊಂದು ಇತ್ತ ಮಾಡಪ್ಪ, ಇದೇ ರೆಡ್ ಹ್ಯಾಂಡ್ ಆಗಿ ನಮ್ಮ ಸೆಕ್ರೆಟರಿ ಆಗಿರ್ಬೋದು, ಈ ಕಡೆ ಮಾಡಪ್ಪ ರೆಡ್ ಹ್ಯಾಂಡ್ ಆಗಿ ಎಲ್ಲ ಕೂಡ ಹಾಕಿ ಇಲ್ಲಿ ಅಂತ ಕೇಳ್ಕೊಳ್ತಾ ಇತ್ತೆ. ಕೈ ಮುಗಿತು ಕಳ್ಸಪ್ಪ ಆ ನಂಬರ್ಗೆ, ಇದು ಮಾಡಿದ್ದಲ್ಲ ಆ ನಂಬರ್ಗೆ. ಒಳಗಡೆ ಅವ್ರ ಫೋಟೋ ಇಡಿ. ಒಳಗಡೆ ಅಧಿಕಾರಿಗಳು ಹೇಳಿದ್ರು, ಅದಕ್ಕೋಸ್ಕರ ಮಾಡಿದ್ದೀನಿ ಅಂತ. ನೋಡ್ರಿ, ಇದು ಔಟ್ ಆಫ್ ವಾರಂಟಿ ಇನ್ಸ್ಟ್ರೂಮೆಂಟು. ಆಲ್ರೆಡಿ ವಾರಂಟಿ ಮುಗಿದು 4 ಮಂತ್ಸ್ ಆಗೈತೆ. ಏನು ಹೇಳೋದಕ್ಕೆ ಕರೆಕ್ಟ್ ಮೇಲೆ ಬಂದಿದೆ. ನಾನು ನೀನು ಹೇಳ್ದಲ್ಲಪ್ಪ, ಅಧಿಕಾರಿಗಳು ಹೇಳೋರೆ ಅದಕ್ಕೋಸ್ಕರ ಮಾಡಿದ್ದೀನಿ ಅಂತ. ಅಧಿಕಾರಿಗಳು ಹೇಳಿರೋದಕ್ಕೋಸ್ಕರ ಮಾಡಿದ್ದೀನಿ ಅಂತ ಹೇಳಿದೆಯಲ್ವಾ? ಸರಿ, ಈಗ ವಾರಂಟಿ ಇದ್ದದ ಬಿಟ್ಟಿದ ನಮಗೆ ಗೊತ್ತಿಲ್ಲ. ನಾವು ಕೇಳೋಕ್ಕೆ ಅಧಿಕಾರಿ ನಾನು ಹೇಳೋದು ಕೇಳು. ಸರ್ವಿಸ್ ಇಂಜಿನಿಯರ್ನ ಈ ತರ ನಡೆಸ್ಕೊಳ್ಳೋದು ತಪ್ಪು. ನೀನ್ ಹೇಳೋದೇನಂತ, ಅಧಿಕಾರಿಗಳು ಹೇಳಿರೋದಕ್ಕೆ ನಾನು ಈ ತರ ಮಾಡಿದ್ದೆ ಅಂತ ಹೇಳಿದೆಯಲ್ವಾ? ಹೊಡಿತೀನಿ ಅಂತ ಅನ್ಕೊಂಡು ಕೂಡ ಕಳಿಯಾಯ್ತು. ಮಂಜಣ್ಣ ಆ ನಂಬರ್